ಹಲೋ ನಮಸ್ಕಾರ. ನಾನು ಕೊಪ್ಪಳದಿಂದ ಶಾಣಪ್ಪ ಚಲಪ್ಪ. ನ್ಯೂಸ್ 18ಗೆ ಸ್ವಾಗತ. ನ್ಯೂಸ್ 18 ಸಬ್ಸ್ಕ್ರೈಬ್ ಆಗಿ ನ್ಯೂಸ್ 18 ಸಮಾಜ ಚಾನಲ್ ಫಾಲೋ ಮಾಡಿ. ಮಧ್ಯಪ್ರಾಚ್ಯ ರಾಷ್ಟ್ರಗಳಲ್ಲಿ ಈಗ ಯುದ್ಧ ಕಾರ್ಮೋಡ ಇದೆ. ಯುದ್ಧದಿಂದಾಗಿ ಈಗ ಸಂಕಷ್ಟ ಅನುಭವಿಸ್ತಾ ಇರೋದು ಭಾರತದ ಅನೇಕ ಹಳ್ಳಿಗಳು ಮತ್ತು ಭಾರತದ ಜನತೆ. ಅದರಲ್ಲೂ ಕೊಪ್ಪಳದಲ್ಲಿಯೂ ಸಹ ಈಗ ಸಿಲಿಂಡರ್ಗಳ ಅಭಾವ ಉಂಟಾಗಿದೆ. ಅದು ಮನೆ ಬಳಕೆ ಸಿಲಿಂಡರ್ಗಳಿಗೆ ಹೆಚ್ಚು ಬಳಕೆಗೆ ಕೊರತೆ ಆಗದೇ ಇದ್ದರೂ ಸಹ ವಾಣಿಜ್ಯ ಬಳಕೆಗೆ ಸಂಪೂರ್ಣವಾಗಿ ನಿಲ್ಲಾಗಿದೆ. ಈ ಕಾರಣಕ್ಕಾಗಿ ಹೋಟೆಲ್ ಮಾಲೀಕರು ಈಗ ವಾಣಿಜ್ಯ ಬಳಕೆ ಸಿಲಿಂಡರ್ ಸಿಗದೆ ಸಂಕಷ್ಟವನ್ನು ಅನುಭವಿಸ್ತಿದ್ದಾರೆ. ಈಗಾಗಲೇ ಕಳೆದ 15-20 ದಿನಗಳಿಂದಲೂ ಹೋಟೆಲ್ಗಳಲ್ಲಿ ವಾಣಿಜ್ಯ ಬಳಕೆಯ ಸಿಲಿಂಡರ್ ಸಿಗದೇ ಇರೋಂಥ ಕಾರಣಕ್ಕಾಗಿ ಹೋಟೆಲ್ ಉದ್ಯಮವನ್ನು ಬಂದ್ ಮಾಡೋದು ಕಷ್ಟ ಮತ್ತು ಹೋಟೆಲ್ ಉದ್ಯಮನೇ ನಂಬಿಕೊಂಡು ಜೀವನ ನಡೆಸಿರುವಂಥ ಹೋಟೆಲ್ ಮಾಲೀಕರು ಮತ್ತು ಚಿಕ್ಕ ಪುಟ್ಟ ಹೋಟೆಲ್ ಮಾಲೀಕರು ಈಗ ಪರ್ಯಾಯ ಮಾರ್ಗವನ್ನು ಹುಡುಕ್ತಾ ಇದ್ದಾರೆ. ಅದರಲ್ಲೂ 3 ಕಡೆ ಏನು ಕೊಪ್ಪಳದಲ್ಲಿ ಇರುವಂಥ 3 ಅಂಗಡಿಗಳು ವಿಶೇಷವಾಗಿರುವಂಥ ಒಂದು ವ್ಯವಸ್ಥೆಯನ್ನು ಮಾಡಿಕೊಂಡಿದ್ದಾರೆ. ಕೊಪ್ಪಳದ ಗಂಜ್ ಏರಿಯಾದಲ್ಲಿರುವಂಥ ಗವಿಸಿದ್ದೇಶ್ವರ ಖಾನಾವಳಿ, ಇದು ಸುಮಾರು 30-35 ವರ್ಷಗಳ ಹಿಂದೆ ಇರುವಂಥ ಖಾನಾವಳಿ. ಈ ಖಾನಾವಳಿಯಲ್ಲಿ ಏನು ಕಳೆದ ಇಲ್ಲಿವರೆಗೂ ಸಹ ಅವರು ಒಲೆಗಳಲ್ಲಿ ಅಂದರೆ ಸೌದೆಯನ್ನು ಬಳಸಿ ಒಲೆಯಲ್ಲಿ ಅಡುಗೆಯನ್ನು ಮಾಡ್ತಿದ್ದರು. ಆದರೆ ಕಳೆದ ವರ್ಷ ಅವರು ಅಡುಗೆ ಸಿಲಿಂಡ್ರನ್ನು ಉಪಯೋಗಿಸಿಕೊಂಡು ಸೌದೆ ಒಲೆ ಬಿಟ್ಟು ಸಿಲಿಂಡರ್ನಲ್ಲಿ ಅವರು ಅಡುಗೆಯನ್ನು ಮಾಡ್ತಾಯಿದ್ರು. ಆದರೆ ಈಗ ಸಿಲಿಂಡರ್ ಸಿಗದ ಕಾರಣಕ್ಕೆ ಮತ್ತೆ ಅವರು ಸೌದೆ ಒಲೆಯನ್ನು ಇಂದ ಅಡುಗೆಯನ್ನು ತಯಾರು ಮಾಡ್ತಾರೆ. ಇಲ್ಲಿ ಏನು ನಿತ್ಯ ಸರಿಸುಮಾರು 400-500 ಜನ ಊಟ ಮಾಡುವಂಥ ಒಂದು ಖಾನಾವಳಿ. ಇದು ಹಳೆಯದಾದ ಖಾನಾವಳಿ ಮತ್ತು ಇಲ್ಲಿ ಏನು ಜವಾರಿ ಅಂದರೆ ಸಂಗಟಿ, ನುಚ್ಚು ಈ ರೀತಿಯ ಆಹಾರ ಕೊಡ್ತಾ ಇರೋದ್ರಿಂದ ಇಲ್ಲಿ ಸಾಕಷ್ಟು ಜನ ಬರ್ತಾರೆ ಮತ್ತು ಇದು ಜನಬೇಡದ ಪ್ರದೇಶದಲ್ಲಿರುವಂಥ ಕಾರಣಕ್ಕಾಗಿ ಈಗ ಇಲ್ಲಿ ಅವರು ಮತ್ತೆ ಒಲೆಯನ್ನು ಉಪಯೋಗಿಸ್ಕೊಂಡು ಅಡುಗೆಯನ್ನು ಮಾಡ್ತಾರೆ. ಅಲ್ಲಿರುವಂಥ ಏನು ಮಾಲೀಕರಾಗಿರುವಂಥ ಗುಜ್ಜೆ ಸ್ವಾಮಿ ಕೇಳೋದಾದರೆ, ನಮಗೆ ಈ ಸಿಲಿಂಡರ್ ಸವಾಸನೆ ಬೇಡ, ನಾವು ಇದೇ ಒಲೆಯಿಂದ ಮಾಡ್ತೀವಿ ಅಂತಾರೆ. ಮತ್ತು ಸೌದಿಗಾಗಿ ಅವರು ಹಳೆ ಮನೆಗಳಲ್ಲಿರುವಂಥ ಕಟ್ಟಿಗೆಗಳಂತಂದು ಅಲ್ಲಿ ಸೌದೆಯನ್ನು ಉಪಯೋಗಿಸ್ತಾರೆ. ಗ್ಯಾಸ್ ನಿರ್ಣಯಮಾನ ಆಗಿ ಹೋಗ್ಬೇಕು ಸರ್. ನಮ್ಗೆ ಮೊದಲಾಗಿ ಹೆಂಗಿತ್ತು ಅದ ಚಲೋ ಐತಿ, ಯಾಕಂದ್ರೆ ಅಡಿಗೆ ಚೆನ್ನಾಗಾಗುತ್ತೆ. ಇದ್ರ ಮೇಲೆ ಆರೋಗ್ಯಕ್ಕೆ ಒಳ್ಳೇದೈತೆ. ನಾವು ಬೇರೆ ಕಟ್ಟಿಗೆಲಿಂದ ತಯಾರು ಮಾಡ್ತೇವೆ ಅಡುಗೆನ. ಇದರಿಂದ ಉಂಡಾರಿಗೇನು ಆರೋಗ್ಯಕ್ಕೆ ಒಳ್ಳೇದಾಗತ್ತೆ ಸರ್. ಆಮೇಲೆ ಇದು ಅಡುಗೆ ಚೆನ್ನಾಗಿ ಬೆನೀತೈತಿ. ಈಗ ಯಾವಾಗಲಿಂದ ಗ್ಯಾಸ್ ಒಂದು ವರ್ಷ ಬಳಸಿ ಸರ್. ನಾವು 25 ವರ್ಷದೊಳಗೆ 1 ವರ್ಷ ಗ್ಯಾಸ್ ಬಳಸಿರೋದು. ಇವಾಗ ಇಲ್ಲ ಅಂದ್ಬಿಟ್ರೆ ನಮ್ಮ ಉದ್ಯೋಗ ನಾವು ಒಲೆ ಮೇಲೆ ಮಾಡ್ತೇವೆ ಸರ್. ಕಟ್ಟಿಗೆ ಹಳೆ ಮನೆ ಹಳ್ಳಿಯಲ್ಲಿ ಸಿಗ್ತಾವೆ ಸರ್. ಮನೆ ಕೆಡಿ ಬಿಡ್ತಾರಲ್ಲ ಅವನ್ನ ತಂದು ಅಲ್ಲಿ ಹೇಳಿಬಿಡ್ತೀವಿ, ತಂದು ಹಾಕ್ತಾರೆ ಸರ್. ಟನ್ ಗಟ್ಟಲೆ ಹಾಕ್ತಾರೆ. ಟನ್ನಿಗೆ 3,000, 3,500 ಹಿಂಗೆ ತೊಗೊಂತಾರೆ ಸರ್. ಹ್ಞೂ ಸರ್. ಎತ್ತು ಕಮ್ಮಿ ಆಗತ್ತೆ ಸರ್. ಇಲ್ಲಿ ಬರೀ ನಮ್ಗೆ ಬರೋದು ಲೇಬರ್ಸ್ ಬಡ ಜನ ಏನು ಐತೆ ಇಲ್ಲ ಅಂತಂದ್ರೆ ಅದನ್ನು ಇಸ್ಕೊಂತೀವಿ. ಇಲ್ಲ ಅಂದರೆ ಊಟ ಮಾಡಿ ನಡ್ರಿಯಪ್ಪ ದುಡ್ರಿ ಕೆಲ್ಸಕ್ಕೆ ಹೋಗ್ರಿ ಅಂತೀವಿ. ಇಷ್ಟು ಮಾತ್ರ ನಮಗೆ ಗವಿಸಿದ್ದಪ್ಪ ಅದಾರ ಹೇಳ್ಯಾರ, ಅಷ್ಟೇ ಮಾಡ್ಕೊಂತ ಹೊಂಟಿವಿ ಸರ್. ಕೊಪ್ಪಳದ ನಾನ್ ವೆಜ್ ಹೋಟೆಲ್ ಆಗಿರುವಂಥ ಸ್ವಾತಿ ರೆಸ್ಟೋರೆಂಟಿನಲ್ಲಿ ಇಲ್ಲಿ ಅವರು ಒಂದು ಸಂಸ್ಥೆಯವರು ನಿರ್ಮಿಸಿರುವಂಥ ಅಸ್ತ್ರ ಒಲೆಯ ಮಾದರಿಯಲ್ಲಿರುವಂಥ ಒಲೆಯನ್ನು ತರ್ತಾರೆ. ಇದರಲ್ಲಿ ಒಂದು ಫ್ಯಾನನ್ನು ಅಳವಡಿಸಿಕೊಂಡಿದ್ದು ಅದು ಹೆಚ್ಚು ಕಡಿಮೆ ಪ್ರಮಾಣದಲ್ಲಿ ಸೌದೆಯನ್ನು ಬಳಸಿ ಹೆಚ್ಚು ಆಹಾರವನ್ನು ತಯಾರಿಸಬಹುದಾಗಿದೆ. ಏನು ಸಾಮಾನ್ಯವಾಗಿ ಒಲೆಯಕ್ಕಿಂತ ಇದು ತೀರಾ ಕಡಿಮೆ, ಅಂದರೆ 25% ಮಾತ್ರ ಸೌದೆ ಬಳಸ್ತಾರೆ. ಇದರಿಂದ ಅನುಕೂಲವಾಗಿದೆ. ಆದರೆ ಅದರ ಬೆಲೆ ಸದ್ಯಕ್ಕೆ ಈ ಕಡಿಮೆ ಇತ್ತು. ಈಗ ಅದು ಹೆಚ್ಚಾಗಿರುವಂಥ ಕಾರಣಕ್ಕೆ ಸರಿಸುಮಾರು 28,000ವರೆಗಿದೆ. ಇದರಿಂದ ನಮಗೆ ತೊಂದರೆ ಆಗ್ತಾ ಇಲ್ಲ ಅನ್ನೋದು ಒಂದು ಕಡೆ. ಸರ್, ಗ್ಯಾಸ್ ಬಂದು ಈಗಾಗಲೇ ತಿಂಗಳ ಮೇಲ್ಗಡೆ ಆಯ್ತು. ಗ್ಯಾಸ್ ಸಿಗ್ತಿಲ್ಲ. ಫೋನ್ ಮಾಡಿದ್ರೆ ಫೋನ್ ರಿಚೇಬಲ್ ಇಲ್ಲ, ನಾಟ್ ರಿಚೇಬಲ್ ಆಗ್ತಿದೆ. ಫೋನ್ ರಿಸೀವ್ ಕೂಡ ಆಗ್ತಿಲ್ಲ. ಫೋನಿಗೆ ಪ್ರತಿ ಉತ್ತರ ಕೂಡ ಕೊಡ್ತಿಲ್ಲ ಅವರು. ಏನೇ ಕೇಳಿದ್ರೆ ಸ್ಟಾಕ್ ಇಲ್ಲ, ನೋ ಸ್ಟಾಕ್ ಅಂತಾರೆ. ಇವತ್ತು ಕೊಡ್ತೀವಿ ನಾಳೆ ಕೊಡ್ತೀವಿ ಅಂತಾರೆ, ಮತ್ತೆ ಫೋನ್ ಸ್ವಿಚ್ ಆಫು. ಗ್ಯಾಸ್ ಬರೋದೇನೆ ವ್ಯಾಪಾರ ಸ್ವಲ್ಪ ಭಾಳ ಡೌನ್ ಆಗಿದೆ. ಆಮೇಲೆ ನಮ್ಮದು ಸ್ವಲ್ಪ ಅದಾದ ಕಾರಣ ಈಗ ಕಟ್ಟಿಗೆ ಒಲೆ ಮೇಲೆ ನಡೆಸಿದ್ವಿ. ಏನು ಕಟ್ಟಿಗೆ ಒಲೆ ಏನು ಮಾಡ್ತದೆ ಸರ್? ಕಟ್ಟಿಗೆ ಒಲೆ ಅಂದರೆ ಸರ ಇದು ಯಾವ ಥರ ಅಂದರೆ ಇದು ಹೊಸ ಮಾಡಲ್ ಸರ್. ಇದು ಏನಂದ್ರೆ ಮೊದಲಾಗೆಲ್ಲ ಊದಿ ಅವೆಲ್ಲ ಮಾಡಿದ್ವಲ್ಲ, ಇದು ಆ ಥರ ಅಲ್ಲ. ಇದು ಒಂಥರ ಸಿಸ್ಟಮ್ ಹೆಂಗಿದೆ ಅಂದರೆ ಆ ಕೆಳಗಡೆ ಒಂದು ಮೋಟ್ರ್ ಕೊಟ್ಟಿದ್ದಾರೆ. ಮೋಟ್ರಲಿಂದ ಗಾಳಿ ಬರುತ್ತೆ. ಆ ಗಾಳಿ ಬರೋದ್ರಿಂದ ಬೆಂಕಿ ಸ್ವಲ್ಪ ಚೆನ್ನಾಗಿ ಕೊಡುತ್ತೆ. ಆಮೇಲೆ ಹೊಗೆ ಸ್ವಲ್ಪ ಒಂದು 50% ಹೊಗೆಯನ್ನು ಕಮ್ಮಿ ಮಾಡುತ್ತೆ ಸರ್. ಏನು ಎಗ್ ರೈಸ್ ಮಾಲೀಕ್ ನಡೆಸ್ತಾ ಇರುವಂಥ ಲಕ್ಷ್ಮಣ್ ಹಿರೇಮನಿ ಅನ್ನೋರು
ಮತ್ತೊಂದು ಪ್ರಯೋಗನ ಮಾಡ್ತಾ ಇದ್ದಾರೆ. ಅವರು ಏನು ಈ ಕುಲಿಮೆಯನ್ನು ತೆಗೆದುಕೊಂಡು ಅದಕ್ಕೆ ಪೈಪನ್ನು ಅಳವಡಿಸಿ 3 ಒಲೆಗಳನ್ನು ಮಾಡಿ ಅಲ್ಲಿ ಚಿಕ್ಕ ಪ್ರಮಾಣದಲ್ಲಿ ಸೌದೆಯನ್ನು ಉಳಿಸಿಕೊಂಡು ಇಡೀ ದಿನ ಎಗ್ ರೈಸನ್ನು ವ್ಯಾಪಾರ ಮಾಡ್ತಾ ಇದ್ದಾರೆ. ಒಂದು ಸಿಲಿಂಡ್ರಿಗೆ ಅವರು 1900 ಕೊಡ್ತಾ ಇದ್ರು. ಆದರೆ ಇಲ್ಲಿ ದಿನಕ್ಕೆ ಒಂದು 100 ರೂಪಾಯಿ ಒಳಗಾಗಿ ಅವರು ಒಲೆಯ ಮೂಲಕ ಈಗ ಅವರು ಅಡಿಗೆಯನ್ನು ಮಾಡ್ತಾ ಇದ್ದಾರೆ ಮತ್ತು ಇದರಿಂದಾಗಿ ಅನುಕೂಲವಾಗಿದೆ. ಮತ್ತು ಇದು ಏನು ಒಲೆಗಳಲ್ಲಿ ಮಾಡಿರುವಂಥ ಅಡಿಗೆ ಭಾಳ ರುಚಿಯಾಗಿದೆ ಅನ್ನುವಂತ ಹೇಳ್ತಾರೆ. ಇದು ಗ್ಯಾಸು ಬಂದಾಗ ಸಲುವಾಗಿ ಮತ್ತು ನಿಂತು ಹೋಗುತ್ತಲ್ಲ, ಅಂಗಡಿ ನಿಂದಿರ್ತೈತಿ, 4-5 ತಿಂಗಳ ತನಕ ತ್ರಾಸಾಗುತ್ತಾ. ಸಿಲಿಂಡ್ರ್ ಸಿಗತನ ಅಂಗಡಿ ಮಾಡೋಂಗಿಲ್ಲ. ಎಲ್ಲ ಹೋಟೆಲ್ ಬಂದಾಗ್ಬಿಟ್ಟು ಕೊಪ್ಪಳದಾಗ ಅದು ಬಂದ ಸಿಲಿಂಡ್ರ್ ಇಲ್ಲದ ಸಲಗೆ ಬಂದಾಗ್ಯಾವು. ಈಗ ಮತ್ತು ಈಗ ನಾವು ಬಂದ್ ಮಾಡಿದ್ವಿ, ಅಡ್ಡಾಡ್ಕೊಂತ ಹೋದ್ವಪ್ಪ ಅಂದ್ರೆ ಮತ್ತೆ ಅಡಿಪಾಟಿಗೆ ಬಿಡ್ತೀವಲ್ಲ ನನ್ನ ಸಂಘ ಸಾಲಾಗೆಲ್ಲ ಮಾಡ್ಕೊಂಡಿರ್ತೀವಿ. ಕಟ್ಟಕಂಗಾರ ಬೇಕು ಅವ್ರಿಗೆ, ಮತ್ತು ಅದ್ರ ಸಲ ಮಾಡೀನಿ ರೀ ಅದನ್ನು. ಇದು 2600 ರೂಪಾಯಿ ಕೊಟ್ಟು ಮಾರ್ಕೆಟ್ನಾಗಿದ್ದ ತೊಗೊಂಬಂದೀನಿ ರೀ ಅದನ್ನು ಕುಲ್ಮಿನ. ಇನ್ನು ತೊಗೊಂಬಂದು ಇದು ವೆಲ್ಡಿಂಗ್ ಮಾಡಿಸಿ ಇದಕ್ಕೆ ಪೈಪ್ ಇಟ್ಟು ಇಲ್ಲೊಂದು 3 ತತ್ತು ತೆಗೆದು ಇಲ್ಲೊಂದು 3 ತತ್ತು ತೆಗೆದು ಇದನ್ನು ಬಂದ್ ಮಾಡಿಸೀನಿ. ಬಂದ್ ಮಾಡಿ ಇದೊಂದು ಐಡಿಯಾ ಮಾಡಿ ಇದನ್ನು ಮಾಡೀನಿ ರೀ. ಹೊಸ ಐಡಿಯಾ ಮಾಡೋದಂಗೆ ರೀ ಇದು. ಚಲೋ ಅಂತಾರೆ. ಏನು ಯುದ್ಧ ಮುಂದುವರೆದರೂ ಸಹ ಈ ಭಾಗದಲ್ಲಿ ಅಂದರೆ ಕೊಪ್ಪಳದಲ್ಲಿ ಈಗಾಗಲೇ ಹೋಟೆಲ್ ಮಾಲೀಕರು ಪರ್ಯಾಯ ವ್ಯವಸ್ಥೆಯನ್ನು ಮಾಡ್ಕೊಂಡಿದ್ದಾರೆ. ಇದು ಇತರರಿಗೂ ಮಾದರಿ ಆಗುವಂಥ ಕೆಲಸ ಆಗಿದೆ ಅಂತಲೇ ಹೇಳ್ಬೋದು. ನಿರ್ಭೀತ, ನಿಷ್ಪಕ್ಷಪಾತ, ವಿಶ್ವಾಸಾರ್ಹ ಸುದ್ದಿಗಳಿಗೆ ಮತ್ತೊಂದು ಹೆಸರಾಗಿರುವಂತ ನ್ಯೂಸ್ 18 ಕನ್ನಡ ಈಗ ಆಪ್ನಲ್ಲೂ ಲಭ್ಯವಿದೆ. ದಯವಿಟ್ಟು ಇಲ್ಲಿರುವ QR ಕೋಡ್ ಅನ್ನ ಸ್ಕ್ಯಾನ್ ಮಾಡಿಕೊಂಡು ಆಪ್ ಅನ್ನ ಡೌನ್ಲೋಡ್ ಮಾಡೋದಕ್ಕೆ ಮರಿಬೇಡಿ. ನಿಮ್ಮ ಬೆಂಬಲ ಹೀಗೆ ಸದಾ ನಮ್ಮೊಂದಿಗಿರಲಿ. ಧನ್ಯವಾದ.